ತಾಲೂಕನ್ನು ಬರಪೀಡಿತ ತಾಲೂಕು ಅಂತೇಳಿ ಘೋಷಣೆ ಮಾಡಿ ಬರ ನಿರ್ವಹಣೆಗೆ 3,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡುವ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರು ಮೇವಿಗೆ ಸಮಸ್ಯೆಯಾಗದಂತೆ ಕ್ರಮ ವಹಿಸಬೇಕು. ಮತ್ತು KGF ತಾಲೂಕಿನ ಭೂ ಹಗರಣವನ್ನು ಪಿ ನಂಬರ್ ದುರಸ್ತಿಯನ್ನು ಮತ್ತು ಹದಗೆಟ್ಟಿರುವ ತಾಲೂಕು ಆಡಳಿತವನ್ನು ಸರಿಪಡಿಸಲು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕು. ಸ್ಥಗಿತವಾಗಿರುವ DCC ಬ್ಯಾಂಕ್ ಸಾಲವನ್ನು ಮರುಪಾವತಿ ಮಾಡಬೇಕು. ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕಬೇಕು. ಜೂಜಾಟಕ್ಕೆ ಕಡಿವಾಣ ಹಾಕಬೇಕು. ಒಟ್ಟಾರೆಯಾಗಿ ಹದಗೆಟ್ಟಿರುವ ತಾಲೂಕು ಆಡಳಿತವನ್ನು ಸರಿಪಡಿಸಿ ಜನಸಾಮಾನ್ಯರ ಬದುಕನ್ನು ರಕ್ಷಣೆ ಮಾಡಬೇಕು. ಮತ್ತು ಪಕ್ಕದ ಆಂಧ್ರಕ್ಕೆ ಹರಿಯುತ್ತಿರುವ ಕೃಷ್ಣಾ ನದಿ ನೀರಿನಲ್ಲಿ ಕೋಲಾರ ಜಿಲ್ಲೆಯ ಸಮಪಾಲನ್ನು ಸರ್ಕಾರದ ಮೇಲೆ ಒತ್ತಡ ಹಾಕಿ ಕೋಲಾರ ಜಿಲ್ಲೆಗೆ ಹರಿಸುವ ಮುಖಾಂತರ ಶುದ್ಧ ಕುಡಿಯುವ ನೀರನ್ನು ಜಿಲ್ಲೆಗೆ ಹರಿಸಬೇಕು. ಮತ್ತು ಒತ್ತುವರಿಯಾಗಿರುವ ಕೆರೆ, ರಾಜಕಾಲುವೆ, ಗೋಮಾಳ ಜಮೀನನ್ನು ಭೂಗಳ್ಳರಿಂದ ಗೋಮಾಳ ಕಪಿಮುಷ್ಟಿಯಿಂದ ತೆರವುಗೊಳಿಸಿ ಜಾನುವಾರುಗಳ ರಕ್ಷಣೆಗೆ ಇದು ಮಾಡಬೇಕು. ಟೊಮಾಟೊ ಮಾರ್ಗ 528 ಎಕರೆ ಭೂ ಹಗರಣವನ್ನು ಮತ್ತು ಅಕ್ರಮ ಸಾಗುವಳಿ ಚೀಟಿ ಆಂಧ್ರ ಅವರಿಗೆ ಕೊಟ್ಟಿರುವ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಾಲೂಕು ಆಡಳಿತವನ್ನು ಸರಿಪಡಿಸುವ ಜೊತೆಗೆ ತಾಲೂಕಿನ ಅಭಿವೃದ್ಧಿಯನ್ನು ಕನಸು ಕಾಣುತ್ತಿರುವಂತಹ ಮಾನ್ಯ ಶಾಸಕರನ್ನು ಒತ್ತಾಯಿಸಿ ದಿನಾಂಕ 27/8/2026 ಗುರುವಾರ ಬೆಳಗ್ಗೆ 11 ಗಂಟೆಗೆ ಮಾನ್ಯ ಶಾಸಕರ ನಿವಾಸ ಇಲ್ಲವೇ ಕಚೇರಿಯ ಮುಂದೆ ಖಾಲಿ ಬಿಂದಿಗೆಗಳು ಮತ್ತು ನಷ್ಟ ಬೆಳೆ ಸಮೇತ ಮನವಿ ನೀಡಲು ರೈತ ಸಂಘ ನಿರ್ಧರಿಸಿದ್ದು, ಮಾನ್ಯರು ಒಂದು ಹೋರಾಟ ಸ್ಥಳಕ್ಕೆ ಬಂದು ಶಾಸಕರ ಮನವಿಯನ್ನು ಸ್ವೀಕರಿಸಲು ನಮಗೆ ಅನುಕೂಲ ಮಾಡಿಕೊಡುವ ಜೊತೆಗೆ ಈ ಒಂದು ರೈತಪರ ಹೋರಾಟಕ್ಕೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ರಾಬರ್ಟ್ಸನ್ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರು, ಮಾನ್ಯ DYSP ಸಾಹೇಬರು ಈ ಒಂದು ಹೋರಾಟ ಸ್ಥಳಕ್ಕೆ ಬರುವ ರೈತರಿಗೆ ಸೂಕ್ತವಾದ ಬಂದೋಬಸ್ತು ಮತ್ತು ಭದ್ರತೆ ನೀಡಬೇಕಂತೇಳಿ ಮಾನ್ಯರಲ್ಲಿ ಮನವಿ ಮಾಡ್ತಾಯಿದ್ದೀವಿ.